ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ವರದಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಈಗ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಈ ಥರ ಲಂಚ ಕೇಳಿದ್ರು ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿದ್ದಾರೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಲಂಚಾವತಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಕೇಳಿದ್ದ ಡಿ.ಸಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರನ್ನೂ ಕೂಡ ಸಸ್ಪೆಂಡ್ ಮಾಡೋದಕ್ಕೆ ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅದನ್ನು ನಾವು ಆಡಿಯೋ ಮತ್ತು ವಿಡಿಯೋ ಇವರೇನು ದೂರು ಕೊಡಬೇಕಾದ್ರೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದರು ಸಾಕ್ಷಿಗಳನ್ನು, ಅದನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ. ಇನ್ಸ್ಪೆಕ್ಟರ್ ಶಿವಶಂಕರ್ ಅಂತಂದ್ಬಿಟ್ಟು ಮತ್ತು ಅಬಕಾರಿ ಇಲಾಖೆಯ ಡಿ.ಸಿ ಅವರಿಬ್ಬರ ಆಡಿಯೋ ಮತ್ತು ವಿಡಿಯೋ ಸಾಕ್ಷಿಗಳನ್ನ ಪ್ರಸಾರ ಮಾಡಿದ್ವಿ. ಅದನ್ನು ಅವರು ಗಮನಿಸಿದಾರಂತೆ. ಹಾಗಾಗಿ ಅವರ ವಿರುದ್ಧ ತತ್ಕ್ಷಣಕ್ಕೆ ಶಿಸ್ತು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಬ್ಬರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀನಿ ಅಂತ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿರ್ತಕ್ಕಂಥ ಪುನೀತ್ ಅನ್ನುವ ವ್ಯಕ್ತಿ ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಕೊಟ್ಟಿದ್ದರು. ಈಗ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಶಿವಶಂಕರ್ ಹಾಗೂ ರವಿಶಂಕರ್ ಡಿ.ಸಿ ಇಬ್ಬರು ಮಾತಾಡಿದ್ದು ನಾನು ಗಮನಿಸಿದ್ದೀನಿ. ಅಂದರೆ ಅದೇ ನಾನು ಬರ್ತಾ ಮೊಬೈಲ್ದಲ್ಲಿ ನೋಡ್ತಕ್ಕಂಥ ವಿಷಯದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಆನಂತರ ಡಿಪಾರ್ಟ್ಮೆಂಟದ್ದು ಎನ್ಕ್ವೈರಿ ಮಾಡಿ ಅಂಥೇಳಿ ಆಲ್ರೆಡಿ ನಾನು ಬರ್ತಾ ರೋಡ್ನಲ್ಲೇ ಅವ್ರಿಗೆ ಕ್ರಮ ಕೈಗೊಳ್ಳಿಕ್ಕೆ ತಿಳಿಸಿದ್ದೇನೆ. ಇದು ಇವತ್ತಿಂದಲ್ಲ, ಇದು ಯಾವ್ಯಾವ ಮಂತ್ರಿಗಳಾಗಿ ಎಲ್ಲರೂ ಇದರಾಗಿದ್ದು ಬಂದಿದೆ, ಹೇಳಿದ್ದಾರೆ. ಅಂಥವೆಲ್ಲ ಇಲ್ಲೊಂದು ಘಟನೆಗಳು ಆಗ್ತವೆ, ಅಂಥ ಅಧಿಕಾರಿಗಳು ಅದಾರೆ, ಅಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ನಾನಂತೂ ಇಮಿಡಿಯೇಟ್ ಕ್ರಮ ಕೈಗೊಳ್ತೇನೆ. ಸಸ್ಪೆಂಡ್ ಮಾಡ್ತಾಯಿದ್ದೀವಿ, ಆನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ. ಅದೇನು ಕೊಡೋಕ್ಕಾಗತ್ತೆ ರೀ? ಅಲ್ಲ, ನೀವೇ ಟಿ ವಿಯಾಗ ಅದು ನೋಡಿದ್ದೀನಪ್ಪ, ನಾನು ಪೇಪರ್ದಲ್ಲಿ ಓದಿದ್ದೀನಿ. ಎಲ್ಲರೂ ಇದ್ರಾಗಿದ್ದು ಒಂದೊಂದು ಬಂದಿದೆ. ಒಬ್ಬೊಬ್ಬರು ಅಧಿಕಾರಿಗಳು ಇಂಥದ್ದು ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಆಗ್ತಾಯಿದೆ. ಇದು ಸುಧಾರಣೆ ಮಾಡಬೇಕು. ಏನೇ ಸುಧಾರಣೆ ನೋಡಿ, ಆನ್ಲೈನ್ದಲ್ಲಿ ಅರ್ಜಿ ಹಾಕ್ತಿದ್ದೀವಿ. ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಅದನ್ನೇನೋ ಗ್ರೌಂಡ್ ಹಚ್ಚಿ ರಿಜೆಕ್ಟ್ ಮಾಡ್ಕೊತ ಹೋಗಿದ್ದಾನೆ. ಇಟ್ ಈಸ್ ರಾಂಗ್. ನಾನು ತಿಳಿದಂಗೆ ಇನ್ನೂ ರಿಪೋರ್ಟ್ ತರಿಸ್ಬೇಕು ನಾನು. ಇದು ತಪ್ಪು ಅಂತಕ್ಕಂಥ ಭಾವನೆ ನಾನು ಬಂದಿದ್ದೀನಿ. ಇಂಥವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ. ಆರ್.ಬಿ. ತಿಮ್ಮಾಪುರ್ ಅವರು ಸಸ್ಪೆಂಡ್ ಮಾಡ್ತಾ ಇದ್ದೀನಿ, ಇಬ್ಬರನ್ನು ಕೂಡ ಆಲ್ರೆಡಿ ನಾನು ಆದೇಶ ಕೊಟ್ಟಿದ್ದೀನಿ, ಮತ್ತು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗೆ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ರು. ಏನು ಒಂದೊಂದು ಊರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ CL7 ಈ ಲೈಸೆನ್ಸ್ಗಳನ್ನೆಲ್ಲ ಕೊಡೋದಕ್ಕೆ ಲಕ್ಷಗಟ್ಟಲೆ ಬೇಡಿಕೆ. ಹಾಗೆ ನೋಡೋಕ್ಕೋದ್ರೆ ಇಡೀ ಡಿಪಾರ್ಟ್ಮೆಂಟ್ ಮೇಲೇ ಭಾರಿ ಆರೋಪ ಬಂದು 700 ಕೋಟಿ ಇಲ್ಲಿ ಅವ್ಯವಹಾರ ನಡೆದಿದೆ ಅಂತ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಿದರು. ಆ ರೀತಿ ಭ್ರಷ್ಟಾಚಾರಕ್ಕೆ ಪೂರಕವಾದ ಸಾಕ್ಷ್ಯಗಳು ಈಗ ಸಿಕ್ಕಿದೆ ಮಂಡ್ಯದಲ್ಲಿ.